ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇದು ನಮ್ಮ ಮುದ್ದಾದ ಮಗಳು ಮಿನಿ. ನಾನು ಆಲ್ರೆಡಿ ವೀಡಿಯೋಸ್ ಎಲ್ಲ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ಅವಳು ಇವಾಗ ಹೇಗಿದ್ದಾಳೆ ಅಂತ. ಇವಾಗ ಇವಳಿಗೆ 3.5 months. ಇನ್ನು 10 days ಹೋದರೆ, ಇಲ್ಲ 10 days ಅಲ್ಲ, ಒಂದು 6 days ಹೋದರೆ 4 ಕಂಪ್ಲೀಟ್ ಆಗುತ್ತೆ, 5th ಬೀಳುತ್ತೆ. ಸೊ ಹಾಗಾಗಿ ಇವತ್ತು ವೀಡಿಯೋದಲ್ಲಿ ಇವಳನ್ನ ತೋರಿಸೋಣ ಅಂತ ತೋರಿಸ್ತಾ ಇರೋದು. ನಮ್ಮ ಪುಟ್ಟಣಿ ಯಾರ ಥರ ಇದ್ದಾಳೆ ಅಂತ ಕಾಮೆಂಟ್ ಮಾಡಿ. ಓಕೆ, ನನ್ನ ಥರ ಇದ್ದಾಳೆ ಇಲ್ಲ ಮಂಜು ಥರ ಇದ್ದಾಳೆ ಅಂತ. ನನಗೇನೋ ಮಂಜು ಥರನೇ ಅನಿಸುತ್ತೆ, ನನ್ನ ಥರ ಅಲ್ಲ. ಈ ಮೂಗು ಎಲ್ಲ ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಹಾಯ್ ಮಾಡು ಮಿನಿ, ಹಾಯ್ ಮಾಡು. ಅಲ್ಲೋಡು ಮಿನಿ, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಸೊ ಸ್ವಲ್ಪ ಇವಾಗ ಯಾಕೋ 4th month ಸ್ಟಾರ್ಟ್ ಆದಾಗಿಂದ ಅವಳು ಒಬ್ಬಳೇ ಅಂತೂ ಇರ್ತಾನೆ ಇಲ್ಲ. ನಾನು ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದರೆ ಅಳೋದು, ಕಿರ್ಚೋದು ಮಾಡ್ತಾ ಇರ್ತಾಳೆ. ಒಬ್ಬಳೇ ಅಂತೂ ಬಿಟ್ಟೋಗೋಕ್ಕಂತೂ ಎಲ್ಲೂ ಆಗೋಲ್ಲ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗಿಬಿಟ್ಟಿದ್ದಾಳೆ. ನ್ಯೂ ಬೋರ್ನ್ ಇದ್ದಾಗ ಅದೊಂಥರ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದುಬಿಟ್ಟಿದೆ ಅಲ್ವಾ. ಇವಾಗ ಸ್ವಲ್ಪ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಬೇಕಾಯಿತು, ಯಾಕೆಂದರೆ ಮಗು ಮಲ್ಕೋಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಮಲಗಿಸ್ಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ನ್ಯಾಚುರಲ್ ಬರ್ತ್ಗೆ ನಾನು ಏನು ಟ್ರೈ ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇತ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇರೋವಂಥದ್ದು ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರಷ್ಟು ವೀಡಿಯೋಸ್ನ ನಾನು ನೋಡ್ತಾ ಇದ್ದೆ, ಯಾವ ಥರ ನ್ಯಾಚುರಲ್ ಪ್ರೊಸೆಸ್ ಯಾವ ಥರ ಇರುತ್ತೆ ಬರ್ತಿಗೆ ಅಂತ. ಸ್ವಲ್ಪ ಕೆಲವು ವೀಡಿಯೋಸ್ ನೋಡಿದಾಗ ಭಯ ಆಗ್ತಾಯಿತ್ತು, ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ನಾನು ಸೀಸರಿನ್ ಮಾಡಿಸ್ಕೊಂಬಿಡೋಣ, ಈಸಿಯಾಗಿರುತ್ತೆ ಅಂತೆಲ್ಲನೂ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಮಂಜುಗೂ ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ನಿನ್ನ ಕೈಯಲ್ಲಿ ನಾರ್ಮಲ್ ಅಂತೂ ಆಗಲ್ಲ ಅಂತ ಹೇಳ್ತಾಯಿದ್ರು. ಸರಿ ಬಿಡು ಆಯಿತು ಅಂತ ಸುಮ್ಮನೆ ಇದ್ವಿ. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಡಾಕ್ಟ್ರ್ ಹತ್ರ ಎಲ್ಲ ಚೆಕಪ್ ಇನ್ನೂ ಚೆಕ್ ಮಾಡಿರಲಿಲ್ಲ. ನಾನು ಫೆಬ್ರವರಿಯಲ್ಲಿ ಚೆಕ್ ಮಾಡಿದ್ದು. ಸೊ ಡೈರೆಕ್ಟ್ ನಾನು ಡಾಕ್ಟ್ರ್ ಹತ್ರನೇ ಹೋಗಿದ್ದು. ಅಲ್ಲಿ ಪಾಸಿಟಿವ್ ಬಂದಾದಮೇಲೆ ನಾರ್ಮಲ್ ನೀನೆಲ್ಲ ತಿನ್ಬೋದು, ಡಯಟ್ ಮಾಡಬೇಕಂತ ಏನು ಹೇಳಿಲ್ಲ, ದಪ್ಪ ಇದೆಯಾ ಸಣ್ಣ ಆಗಬೇಕು ಅಂತ ಏನು ಹೇಳಿಲ್ಲ, ನನಗೆ ನಾರ್ಮಲ್ಲಾಗಿ ಇರೋಕ್ಕೆ ಹೇಳಿದರು. ಡಾಕ್ಟ್ರು ತುಂಬ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಈ ಥರ ಎಲ್ಲ ತಿನ್ಬೋದು, ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾ ಇದ್ರು ಅಷ್ಟೇ. ನಾನು ಯಾವಾಗೂ ಮನೆಗೆ ಬಂದಮೇಲೆ ಮಂಜು ಡಾಕ್ಟ್ರ್ ಯಾಕೋ ನಮಗೆ ಸಪೋರ್ಟಿವ್ ಆಗಿಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಏನು ಎಂಕರೇಜ್ ಮಾಡ್ತಾ ಇಲ್ಲ ಅನಿಸುತ್ತೆ, ನಾರ್ಮಲ್ ಟ್ರೈ ಮಾಡಿ ಅಂತಲೂ ಏನೂ ಹೇಳ್ತಾ ಇಲ್ಲ ನಮಗೆ ಅಂತ ನಾನು ಹೇಳ್ತಾ ಇದ್ದೆ. ಮತ್ತು ಮಂಜು ಅವರು ಹೋಗಲಿ ಡಾಕ್ಟ್ರನ್ನ ಚೇಂಜ್ ಮಾಡೋಣ, ಬೇರೆ ಹತ್ರ ಎಲ್ಲಾದರೂ ತೋರಿಸ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು. ನಾನು ಬೇಡ, ಇಲ್ಲಿ ಸ್ವಲ್ಪ ಹೋಗಿ ಬರ್ತಾ ಇದ್ವಲ್ಲ, ಇಲ್ಲೇ ನೋಡೋಣ ಇನ್ನೂ ಸ್ವಲ್ಪ ದಿನ ಅಂತ ಅಲ್ಲೇ ತೋರಿಸ್ಕೊತಾ ಇದ್ದೆ. 5th ಮಂತಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಓಕೆನಾ. 5th ಮಂತಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದಮೇಲೆ ಲೋಲೈನ್ ಪ್ಲೆಸೆಂಟ ಬಂದುಬಿಟ್ಟಿತ್ತು ನನಗೆ. ಲೋಲೈನ್ ಪ್ಲೆಸೆಂಟ ಅಂದರೆ ಗೊತ್ತಲ್ವ ಯಾವ ಥರ ಇರುತ್ತೆ ಅಂತ. ಸೊ ಬೇಬಿ ಸ್ವಲ್ಪ ಕೆಳಗಡೆ ಬಂದಿರೋ ಥರ ಇತ್ತು. ಅವಾಗ ಡಾಕ್ಟ್ರು ಹೇಳಿದ್ರು ಸ್ವಲ್ಪ ರೆಸ್ಟ್ ಮಾಡಿ, ಟ್ರಾವೆಲ್ ಎಲ್ಲೂ ಮಾಡಬೇಡಿ ಅಂತ ಹೇಳಿದ್ರು. ನಾನಂತೂ ಅವಾಗ ಜಾಸ್ತಿ ಎಲ್ಲಿಗೂ ಟ್ರಾವೆಲ್ ಅಂದರೆ ಒಂದು 10 ಕಿಲೋಮೀಟರ್ಸ್ ಒಳಗಡೆನೇ ಓಡಾಡ್ತಾ ಇದ್ದೆ ಅಷ್ಟೇ. ಅದಕ್ಕೆ ಮೇಲೆ ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಮನೆಗೆ ಊರಿಗೆ ಸಹ ನಾನು ಬಂದಿರಲಿಲ್ಲ, ಆ ಥರ ಇತ್ತು. ಮತ್ತು ಎಲ್ಲ ಕಾಮನ್ ಚೆನ್ನಾಗಿತ್ತು. ಗ್ರೋತ್ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ರು. 8th ಎಂಡಿಂಗಲ್ಲಿ ಏನೋ ಕರೆದಿದ್ರು. ಸೊ ಆವಾಗ ಗ್ರೋತ್ ಸ್ಕ್ಯಾನ್ ಮಾಡಿದಾಗ ಮಗುದೆಲ್ಲನೂ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟು ಬರೋವಾಗ ಇಂಟರ್ನಲ್ ಚೆಕಪ್ ಮಾಡೋಣ ಒನ್ಸ್, ನಿಮ್ಗೆ ನಾರ್ಮಲ್ ಆಗುತ್ತಾ ಇಲ್ವಾ ಅಂತ ಹೇಳಿದ್ರು ಡಾಕ್ಟ್ರು. ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬಂದ್ವಿ. 9 ಮಂತ್ ಸ್ಟಾರ್ಟ್ ಆದಾಗ ಇಂಟರ್ನಲ್ ಚೆಕಪ್ಗೆ ಹೇಳಿದ್ರು. ಸೊ ಆವಾಗ ಇಂಟರ್ನಲ್ ಚೆಕಪ್ಗೆ ಹೋದ್ವಿ. ಬೇಡ, ಅದನ್ನು ಹೇಳೋದು ತುಂಬ ಕಷ್ಟ ಅನಿಸುತ್ತೆ ಆ ಮೂಮೆಂಟ್ ಮಾತ್ರ. ಇನ್ನೊಂದಷ್ಟು ಒಂದು 4 ಜನ ಮಕ್ಕಳನ್ನ ಮಾಡ್ಕೊಂಬಿಡ್ಬೋದು, ಬಟ್ ಆದರೆ ಇಂಟರ್ನಲ್ ಚೆಕಪ್ ಮಾಡ್ತಾರಲ್ಲ ತುಂಬಾ ಹಿಂಸೆ ಅನಿಸುತ್ತೆ. ಏನು ಮಾಡೋದು, ಅನುಭವಿಸ್ಬೇಕಲ್ಲ, ಹುಡುಗಿರಾಗಿ ಹುಟ್ಟಿದ್ದೀವಿ ಅಂದಮೇಲೆ ಇದೆಲ್ಲನೂ ಅನುಭವಿಸ್ಲೇಬೇಕು. ಮತ್ತು ಚೆಕ್ ಮಾಡಿದ್ರು. ಚೆಕ್ ಮಾಡಾದಮೇಲೆ ಚೆನ್ನಾಗಿದೆ, ಅಂದರೆ ಮ್ಯಾನ್ಯುಯಲ್ಲಾಗೆ ಚೆಕ್ ಮಾಡ್ತಾರೆ. ತುಂಬ ಹೇಳೋದು ಬೇಡ, ಆ ಥರ ಆದಮೇಲೆ ಫಸ್ಟ್ ಟೈಮ್ ಬೇರೆ ಅಲ್ವಾ, ತುಂಬ ಭಯ ಆಗ್ತಾಯಿತ್ತು ಯಾವ ಥರ ಇರುತ್ತೆ ಏನೋ ಅಂತ. ಮತ್ತು ಆದಮೇಲೆ ಚೆಕ್ ಮಾಡಿದ್ಮೇಲೆ ನಿನಗೆ ನಾರ್ಮಲ್ಗೆ ಆಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಬಂದು ನನಗೆ ಹೈಟ್ ಇದ್ದೆ ನಾನು. ಹೈಟ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಏನಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಜನ ಕುಳ್ಳಗಿರೋರ್ಗು ನಾರ್ಮಲ್ ಆಗಿರೋದಿದೆ. ನನ್ನ ಫ್ರೆಂಡ್ಸ್ಗೂ ಸುಮಾರಷ್ಟು ಜನಕ್ಕೆ ಕೆಲವ್ರಿಗೆ ನಾರ್ಮಲ್ ಆಗಿದೆ. ಅದೆಲ್ಲ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಬೇಬಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವ ಥರ ಬರಬೇಕು ಅಂತ ಅದಕ್ಕೆ ಇಷ್ಟ ಇರುತ್ತೆ ಹಾಗೆ ಬರೋದು. ನಾವು ಇದೇ ಥರ ಬರಬೇಕು, ನಾನು ನ್ಯಾಚುರಲ್ಲಾಗಿ ಬರ್ತ್ ಮಾಡ್ಕೋಬೇಕು, ಇಲ್ಲಾಂದರೆ ಸಿ ಸೆಕ್ಷನ್ನೇ ಮಾಡಿಸ್ಕೋಬೇಕು ಅಂದರೆ ಅದು ನಮ್ಮ ಕೈಲಿರಲ್ಲ. ನಮ್ಮ ಪಾಪು ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಮತ್ತು
ಇಂಟರ್ನಲ್ ಚೆಕಪ್ ಎಲ್ಲ ಆಯಿತು. ಸೊ ಮನೆಗೆ ಹೋದ್ವಿ. ನ್ಯಾಚುರಲ್ ಕೇರ್ ಆಗುತ್ತೆ ನಿಮಗೆ. ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿರಿ, ಸ್ವಲ್ಪ ವಾಕ್ ಮಾಡಿ ಅಂತೆಲ್ಲ ಹೇಳಿದ್ರು. ನಾನು ಅದನ್ನೆಲ್ಲ ಫಾಲೋ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇವಾಗ ನಾನಿಲ್ಲಿ ಡೆಲಿವರಿ ಸ್ಟೋರಿ ಹೇಳ್ತಾ ಇರೋದ್ರಿಂದ ನಾರ್ಮಲ್ ಯಾವ ಥರ ಆಯಿತು ಅಂತ ಹೇಳ್ತಾ ಇರೋದು. ಸೊ ನಾರ್ಮಲ್ಗೆ ನಾನು ಯಾವ ಟ್ರೈ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ವಾಕ್ ಮಾಡಿ ಅಂತ ಹೇಳಿದ್ರು. ನಾನು ವಾಕ್ ಎಲ್ಲ ಮಾಡ್ತಾಯಿದ್ದೆ ಚೆನ್ನಾಗಿ. ಊಟ ತಿಂದಿದ ತಕ್ಷಣ ವಾಕ್ ಮಾಡ್ತಾಯಿದ್ದೆ. ಕುತ್ಕೊಂಡಂತೂ ಇನ್ನೊಂದೇನೆಂದರೆ ಪ್ಲಸ್ ಪಾಯಿಂಟು, ನಾನು ರೆಸ್ಟಲ್ಲಿದ್ದೆ. ತುಂಬ ಕೆಲಸ ಇರಲಿಲ್ಲ ಮನೆಯಲ್ಲಿ. ಸಿಕ್ಕಾಪಟ್ಟೆ ರೆಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ಬೇಬಿ ವೆಯ್ಟು ಜಾಸ್ತಿ ಇರಲಿಲ್ಲ. ಇದು ಏನಂತಂದರೆ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬೇಬಿ ವೆಯ್ಟ್ ಜಾಸ್ತಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಪ್ರೋಟೀನ್ ಎಲ್ಲ ಜಾಸ್ತಿ ತಿಂದ್ಬಿಡಬೇಡಿ. ಮಗು ದಪ್ಪ ಆಗಬೇಕು, ನನ್ನ ಮಗು ಚೆನ್ನಾಗಿರಬೇಕು ಅಂತ ತಿನ್ನಕ್ಕೆ ಹೋದರೆ ನಿಜವಾಗ್ಲೂ ಅದು ನಿಮಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗಲ್ಲ. ನನ್ಗೆ ಗೊತ್ತಿರೋ ಥರ ನಮ್ಮ ಅಕ್ಕ ಯಾವಾಗೂ ಹೇಳೋಳು, ನೀನೇನೋ ಡ್ರೈ ಫ್ರೂಟ್ಸು ಎಲ್ಲ ಜಾಸ್ತಿ ತಿಂದ್ಬಿಡ್ತಾ ಇದೆಯಾ, ದಪ್ಪ ಆಗಿಬಿಟ್ರೆ ಮಗು ನಿನಗೆ ನಾರ್ಮಲ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ನಾನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಆದ್ರೂ ಮಗು ಅಷ್ಟು ದಪ್ಪ ಇರಲಿಲ್ಲ. ನನಗೆ ಮಗಳು ಹುಟ್ಟಿದಾಗ 2.6 ಇದ್ಲು ಅಷ್ಟೇ. ಸ್ವಲ್ಪ ಪರವಾಗಿಲ್ಲ, ಸಣ್ಣಗಿರೋದಕ್ಕೆ ಬೇಗ ಆಯಿತು ಅಂತಲೇ ಅನ್ಕೋಬೋದು. ಎಷ್ಟು ನರ್ಕ ಇತ್ತು ಅಂದರೆ ಲೈಫಲ್ಲೇ ಆ ಮೂಮೆಂಟ್ನ ಮರೆಯೋಕ್ಕಾಗಲ್ಲ. ಹಾಗಾಗಿ ಕ್ಯಾಪ್ಚರ್ ಮಾಡಿ ನಿಮ್ಗೆಲ್ಲರಿಗೂ ತೋರಿಸಿದ್ದೀನಿ. ಲಾಸ್ಟ್ ವೀಡಿಯೋ ಚೆನ್ನಾಗಿ ಅಂದರೆ ಪ್ರೋತ್ಸಾಹ ನೀಡಿದ್ದೀರಾ. ಇನ್ನೂ ನೆಕ್ಸ್ಟ್ ವೀಡಿಯೋಸಲ್ಲಿ ಚೆನ್ನಾಗಿ ಎಲ್ಲ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವಾಕ್ ಮಾಡ್ತಾಯಿದ್ದೆ ಚೆನ್ನಾಗಿ. ವಾಕಿಂಗ್ ಎಲ್ಲ ಮಾಡಲೇಬೇಕು. ವಾಕಿಂಗ್ ಈಸ್ ಪ್ಲಸ್ ಪಾಯಿಂಟ್. ಓಕೆ, ಅದಾದಮೇಲೆ ಊಟ ಅಂತ ಹೇಳ್ತಾರೆ. ನಾನು ನಾರ್ಮಲಾಗಿ ತಿಂತಾಯಿದ್ದೆ. ಡಯಟ್ ಅನ್ನೋದಂತೂ ನಾನು ಯಾವ ರೀತಿಯೂ ಮಾಡಿಲ್ಲ. ಡಯಟ್ ಮಾಡಿದ್ರೆ ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ. ಎಲ್ಲ ತಿನ್ನಬೇಕು ತಿನ್ನೋದನ್ನೆಲ್ಲ ಅಂತ ನನಗೆ ಅನಿಸುತ್ತೆ ಅಷ್ಟೇ. ಇನ್ನೊಂದು ಡಕ್ ವಾಕ್ ಎಲ್ಲ ಮಾಡ್ತಾಯಿದ್ದೆ. ಅದೆಲ್ಲ ಆದಮೇಲೆ ಮತ್ತು ನೆಕ್ಸ್ಟು ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಫಾಲ್ಸ್ ಪೇಯ್ನ್ಸ್ ಬರ್ತಾ ಇರುತ್ತೆ. ಅದನ್ನು ಕೆಲವು ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ನಾನು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ನೋವು ಬರೋ ಥರ ಅನಿಸೋದು, ಏನೋ ಒಂಥರ ನೋವು ಬರೋ ಥರ ಅನಿಸಿದ್ರೆ 1-2 ಸರಿ ಹೋಗಿರೋದಕ್ಕೆ ಡಾಕ್ಟ್ರ್ ಹತ್ರ. ಅವರು ತುಂಬ ಭಯಪಡ್ತೀಯ ನೀನು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಎಷ್ಟೋ ಹೇಳ್ತಾಯಿದ್ರು, ಅವ್ರು ನಂಬ್ತಾ ಇರಲಿಲ್ಲ. ಹೋಗಿ ಮತ್ತೆ ಇಂಟರ್ನಲ್ ಚೆಕಪ್ ಎಲ್ಲ ಮಾಡೋರು. ಆವಾಗ ಏನಿಲ್ಲ, ಇನ್ನೂ ಸ್ವಲ್ಪ 1-2 ವೀಕ್ಸ್ ಬೇಕಾಗುತ್ತೆ ಅಂತ ಹೇಳೋರು. 36 ವೀಕಲ್ಲಿ ನಾನು ಹೋಗಿದ್ದಿದ್ದು ಫಾಲ್ಸ್ ಪೇಯ್ನ್ ಅಂತ. 9th ಮಂತ್ ಸ್ಟಾರ್ಟ್ ಆದಮೇಲೆ ಯಾವಾಗಾಗುತ್ತೆ ಏನು ಅಂತ ನಮಗೆ ಗೊತ್ತಿರಲ್ವಲ್ಲ. ಅದು ಬೇರೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಸ್ವಲ್ಪ ಏನಾದರೂ ಅನಿಸಿದ್ರು ನಾನು ಹೋಗ್ಬಿಡ್ತಾಯಿದ್ದೆ ಡಾಕ್ಟ್ರ್ ಹತ್ರ. ಅದಕ್ಕೆ ಏನು ಭಯ ಪಡಬೇಡ, ಇನ್ನೂ 2 ವೀಕ್ಸ್ ಇದೆ ಟೈಮ್ ನಿನಗೆ ಅಂತ ಹೇಳಿ ಇಂಟರ್ನಲ್ ಚೆಕಪ್ ಮಾಡಿದ್ಮೇಲೆ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆಲ್ಲ ಪೇಯ್ನ್ಸ್ ಬಂದ್ರೂ ನಾನು ಅಷ್ಟು ತಲೆಗೆ ಹಾಕೋದೇ ಆಗಿಲ್ಲ. ಓಕೆ ಬಿಡು, ಇದು ಪೇಯ್ನ್ ಅಲ್ಲ ಅಂತ ಹೇಳಿದ್ದಾರೆ ಅಂತ ಸುಮ್ಮನೆ ಇರ್ತಾಯಿದ್ದೆ. ನೆಕ್ಸ್ಟ್ ಫಸ್ಟ್ ಸಂಡೇ ಅವತ್ತು, ಫಸ್ಟ್ ಬಂದು ಅಕ್ಟೋಬರ್ 1. ನಾನು ಅಮ್ಮಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರೆ ಅಮ್ಮ ಅವರೆಲ್ಲ ಬೇಡ ಅನ್ನೋರು. ಗೊತ್ತಲ್ವ ಹಳೆ ಕಾಲದವರೆಲ್ಲ ಏನು ಹೇಳ್ತಾರೆ ಅಂದರೆ, ಫಸ್ಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬಾರ್ದು, ನಿನಗೂ ಏನು ಎತ್ಕೋಬೇಡ ಅವೆಲ್ಲ ಹೇಳೋರು. ಬಟ್ ನನಗೇನು ಅನ್ನಿಸ್ತು ಅನ್ನೋದು ಹೇಳ್ತೀನಿ. ನನಗೇನು ಅನ್ನಿಸ್ತು ಅಂತಂದರೆ ಎಲ್ಲ ಪ್ಯಾಕಿಂಗಲ್ಲಿ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಹೋದ್ಮೇಲೆ ನಾವು ಒದ್ದಾಡ್ತೀವಿ. ಆವಾಗ ಗಂಡಸರಿಗೆ ಹೇಳ್ತಾ ಇದ್ರೆ ಗೊತ್ತಾಗಲ್ಲ ಅವ್ರಿಗೆ ಏನು ತರಬೇಕು ಏನು ಅಂತ. ಅದೇ ರೆಡಿಯಾಗಿದ್ದರೆ ನಮಗೆ ಈಸಿ ಆಗುತ್ತೆ. ಸೊ ಪಾಪು ಕೆಮ್ತಾ ಇದೆ, ಮಲ್ಕೊಂಡಿದ್ಲು. ಆಮೇಲೆ ಸರಿ ಅಂತ ಹೇಳಿ ಅದು ಬ್ಯಾಗ್ ಪ್ಯಾಕಿಂಗ್ ಮಾತ್ರ ಮಾಡಿಕೊಡಿ. ನಾನು ಅದನ್ನೇ ಮಿಸ್ಟೇಕ್ ಮಾಡಿದ್ದು. ನಾನು ಮಾಡ್ಕೊಂಡಿರಲಿಲ್ಲ. ಮತ್ತು ಅಲ್ಲಿ ಡಾಕ್ಟ್ರ್ ಹತ್ರ ಅಂದರೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಅನ್ನಿಸ್ತಾ ಇತ್ತು, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಎಲ್ಲ ಎತ್ಕೋಬೇಕಿತ್ತು ಅಂತ. ಮತ್ತು ಸರಿ ಅಂತ ಹೇಳ್ಬಿಟ್ಟು ಫಸ್ಟು ಅಕ್ಟೋಬರ್ ಬಂದು ಸರಿ ಶಾಪಿಂಗ್, ನನಗೆ ಯಾಕೋ ಬಟ್ಟೆ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಮಾಡಿದೆ. ಏನು ಬೇಕೋ ಅದೆಲ್ಲ ತಿಂದೆ. ಇನ್ನೊಂದು ಆಸೆ ಇತ್ತು ನನಗೆ, ಕಜ್ಜಿಕಾಯಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಅದೊಂದನ್ನು ಅವತ್ತು ರಾತ್ರಿ 11 ಗಂಟೆ, ನೀವು ನಂಬ್ತಿರೋ ಬಿಡ್ತಿರೋ 11 o'clock ಮಾಡ್ಕೊಂಡು ತಿಂದಿದ್ದೀನಿ ಅವತ್ತು. ತಿಂದಾದಮೇಲೆ ಖುಷಿ ಮೂವಿ ನೋಡ್ತಾ ಇದ್ವಿ. ಅದೇ ವಿಜಯ್ ದೇವರಕೊಂಡ ಅವ್ರದ್ದಿದೆಯಲ್ಲ, ಆ ಖುಷಿ ಮೂವಿ ನೋಡ್ತಾ ಇದ್ವಿ. ಲಾಸ್ಟಲ್ಲಿ ಅವ್ರಿಗೆ ಬೇಬಿ ಗರ್ಲ್ ಆಗಿದೆ. ಗರ್ಲ್ ಆದಮೇಲೆ ನಾಮಕರಣ ಮಾಡ್ತಾ ಇರ್ತಾರೆ. ಸೊ ಅವಾಗ ನಾನು ಅಂದ್ಕೊತಾ ಇದ್ದೆ, ಗರ್ಲ್ ಬೇಬಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಹೋಗಿ ಮಲ್ಕೊಂಡ್ವಿ. ಫಿಲಿಮ್ ಎಲ್ಲ ನೋಡಿದ್ಮೇಲೆ ಹೋಗಿ ಮಲ್ಕೊಂಡ್ವಿ. 12 o'clockಗೆ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಒಂದು ಒಂಥರ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ಬಿಟ್ಟು ಬರ್ತಾಯಿತ್ತು. ಬಿಟ್ಟು ಅಂದರೆ ಒಂದು 1/2 hour ಆ ಥರ ಬಿಟ್ಟು ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಮಲ್ಕೊತಾ ಇದ್ದೆ. ಆಮೇಲೆ ಸಡನ್ನಾಗಿ ನೋವಿಗೆ ಮಲ್ಕೊಳ್ಳೋಕ್ಕೂ ಬರ್ತಾಯಿಲ್ಲ, ನಿದ್ದೆ ಸಹ ಬರ್ತಾಯಿಲ್ಲ, ಆ ಥರ ಇತ್ತು. ಮತ್ತು ಮಂಜು ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೂ ನಿದ್ದೆ ಬರ್ತಾಯಿಲ್ಲ. ಮಂಜು ಅವರು, ಸಾಂಗವಿ ಅವರೆಲ್ಲ
ನಿಂಗೆ ಬೇಗ ಆಗೋಗ್ಬೇಕು ಅಂತಲೇ ಕಾಯ್ತಾಯಿದ್ರು, ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾಯಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರು ಬಂದು ನೋಡೋದು, ನನಗೆ ಕಷಾಯ ಮಾಡ್ಕೊಡೋದು, ಅದೇ ಜೀರಾ ವಾಟ್ರೆಲ್ಲ ಕುಡಿತಾರಲ್ಲ, ಸೊ ಅದೆಲ್ಲ ಮಾಡಿಕೊಡೋದು ಎಲ್ಲ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಈ ಥರನೇ ಪೇಯ್ನ್ ಇದ್ದರೆ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು. ಮತ್ತೆ ಪೇಯ್ನ್ ಬರ್ತಾಯಿತ್ತು. ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಸರ್ ಎಲ್ಲಿದ್ದೀರಾ ಅಂತ ಅಂದರು. ನಾವು ನಿಯರ್ ಬೈ ಅಲ್ಲೇ ಇದ್ವಿ. ಹಾಸ್ಪಿಟಲ್ ಏನು ನಮಗೇನು ಜಾಸ್ತಿ ದೂರ ಇರಲಿಲ್ಲ, 2 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಸರಿ ಆಯಿತು ಅಂತ ಹೇಳಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಹೋದ್ರೆ ಅವ್ರು ಮತ್ತೆ ಚೆಕಪ್ ಮಾಡಿದ್ರು. ಏನಿಲ್ಲ, ಇದು ಪೇಯ್ನ್ ಅಲ್ಲ, ನಾರ್ಮಲ್ ಇದು ಅಂತ ಹೇಳಿ, ಮೊನ್ನೆ ಬಂದಿತ್ತಲ್ಲ ಅದೇ ಥರ ಬಂದಿದೆ ಅಂತ ಅಂದರು. ನನಗೆ ಇಲ್ಲ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನೊಂದೇನಂದರೆ ನಾನು ಹೋಗೋವಾಗೆಲ್ಲ ಆರಾಮಾಗಿ, ಅಂದರೆ ನೋವಿಂದನೇ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವ್ರು ಚೆಕಪ್ ಮಾಡೋವಾಗ ಏನೂ ಬರ್ತಾ ಇಲ್ಲ, ನನಗೆ ನೋವು ಬರ್ತಾ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ತುಂಬ ಆಟ ಆಡಿಸಿದ್ಲು ನನ್ನ ಮಗಳು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇದೇನು ಆ ಥರ ನೋವೇನಿಲ್ಲ, ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮನೆಗೆ ಅವತ್ತು ನೈಟ್ ಮತ್ತೆ ರಿಟರ್ನ್ ಆದ್ವಿ. ರಿಟರ್ನ್ ಆದಮೇಲೆ ನನ್ನ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು. 1/2 ಅವರ್ ಇದ್ದಿದ್ದು 10 ಮಿನಿಟ್ಸ್ಗೆ ಒಂದ್ಸರಿ ಬರೋ ಥರ ಆಯಿತು. ಆಮೇಲೆ ಮಂಜು ಅವರು ಎಲ್ಲರೂ ಮಲ್ಕೊಂಡಿದ್ದಾರೆ. 4:00 ಹೋದ್ವಿ ಅಲ್ಲ ಮನೆಗೆ, ಆವಾಗ ಮಲ್ಕೊಂಡಿದ್ದಾರೆ. ಆದರೂ ನನ್ನ ನಿದ್ದೆನೇ ಬರ್ತಾ ಇಲ್ಲ, ಪೇಯ್ನ್ ಬರ್ತಾನೆ ಇತ್ತು. 6:00 ಆಯಿತು, ಆವಾಗ ಮಂಜು ಅವರೆಲ್ಲ ಇದ್ದರು. ಯಾಕೆ ಹಂಗೆ ಇದೆಯಾ ಅಂತಂದ್ರು. ನಾನು ನಿದ್ದೆ ಮಾಡಿರಲಿಲ್ಲ. ಆಮೇಲೆ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, ನೋವು ಬರ್ತಾ ಇದೆ ಅಂತ ಹೇಳಿದೆ. ಮತ್ತೆ ಡ್ಯೂಟಿ ಡಾಕ್ಟ್ರ್ ಇದ್ದಿದ್ದು, ಅಂದರೆ ನನ್ನ ಡೆಲಿವರಿ ಮಾಡೋ ಡಾಕ್ಟ್ರ್ ಇರಲಿಲ್ಲ, ಚೆಕಪ್ ಮಾಡ್ತಾರಲ್ಲ ಜಸ್ಟ್ ಅವ್ರಿದ್ರು ಅಷ್ಟೇ. ಸೊ ಅವ್ರು ಮತ್ತೆ ಫೋನ್ ಮಾಡಿದ್ರು, ನೈಟ್ ಡ್ಯೂಟಿಯಲ್ಲಿದ್ದವರು. ಆ ಥರನೇ ನೋವಿದ್ರೆ ಬನ್ನಿ ಸರ್, ಡಿಲೇ ಮಾಡಬೇಡಿ, ಟಿಫನ್ ಮಾಡಿಕೊಂಡು ಬನ್ನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಆವಾಗ ಸ್ನಾನ ಮಾಡಿ, ಮತ್ತು ಅಲ್ಲಿ ಹೋದ್ಮೇಲೆ ಸ್ನಾನ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತೇಳಿ ಸ್ನಾನ ಮಾಡಿ, ಮತ್ತು ಟಿಫನ್ ಎಲ್ಲ ಇಡ್ಲಿ ಎಲ್ಲ ತಿಂದ್ಬಿಟ್ಟು ಸರಿ ಅಂತ 10:00 ಹೋಗಿ ಅಡ್ಮಿಟ್ ಆದ್ವಿ. ಸೊ ಅಡ್ಮಿಟ್ ಆದಮೇಲೆ ನೀರೆಲ್ಲ ಚೆನ್ನಾಗಿ ಕುಡೀರಿ ಅಂದರು. ಅಲ್ಲಿ ಚೆಕ್ ಮಾಡ್ತಾಯಿದ್ರು. ಚೆಕ್ ಮಾಡಿದ್ರು ಅವ್ರು ಮತ್ತೇನು ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ನನಗೆ ಪೇಯ್ನ್ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಹಾರ್ಟ್ ಬೀಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಗು ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ಲು. ಏನಂದರೆ ಏನು ನನಗೆ ತೊಂದರೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಜಾಸ್ತಿ ಪೇಯ್ನ್ ನನಗೆ ತರಿಸ್ಲೇ ಇಲ್ಲ ಪಾಪ. ಮತ್ತು ವಾಕ್ ಎಲ್ಲ ಮಾಡ್ತಾಯಿದ್ದೆ. ಎಕ್ಸಸೈಸ್ ಎಲ್ಲ ಏನು ಮಾಡ್ಸೋಕ್ಕೆ ಹೇಳಿಲ್ಲ, ಜಸ್ಟ್ ನನಗೆ ವಾಕ್ ಮಾಡೋಕ್ಕೆ ಹೇಳಿದೆ ಅಷ್ಟೇ. ಮತ್ತು ಡಾಕ್ಟರ್ ಬಂದರು, ಚೆಕ್ ಮಾಡಿಬಿಟ್ಟು ಏನಿಲ್ವಲ್ಲಮ್ಮ, ಆರಾಮಾಗಿದ್ದಾರೆ ಅಂತ ಹೇಳ್ತಾಯಿದ್ರು. ಇಲ್ಲ ಮೇಡಮ್, ಫಸ್ಟು 1 ಸೆಂಟಿಮೀಟರ್ ಓಪನ್ ಆಗಿತ್ತು, ಇವಾಗ 2 ಆಗಿದೆ ಅಂತ ಹೇಳಿದ್ರು. ಸರಿ ಹಾಗಾದರೆ ಅಂತ ಹೇಳ್ಬಿಟ್ಟು ಅವಾಗಿಂದ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲ ಏನೇನು ಮಾಡಬೇಕೆಲ್ಲ ಮಾಡಿದ್ರು. ಆಮೇಲೆ ಅಮ್ಮಗೆಲ್ಲ ನಾನು ಯಾರಿಗೂ ನೈಟ್ ಫೋನ್ ಮಾಡಿ ಹೇಳಿರಲಿಲ್ಲ. ಆಮೇಲೆ ಹಾಸ್ಪಿಟಲ್ಗೆ ಹೋಗೋವಾಗ ಅಮ್ಮಗೆ ಫೋನ್ ಮಾಡಿ ಹೇಳಿದ್ವಿ. ಅಮ್ಮ ಬೇರೆ ಸ್ಕೂಲಲ್ಲಿ ಗಾಂಧಿ ಜಯಂತಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅವ್ರು ಮಾಡಿ ಹೇಳಿದ್ಮೇಲೆ ಅವರು ಬಂದರು. ನಾವು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಇನ್ನೇನು ಪ್ರೊಸೀಜರ್ ಎಲ್ಲ ನಡೀತಾ ಇತ್ತು, ಆ ಟೈಮಿಗೆ ಅಮ್ಮ ಅವರೆಲ್ಲ ಬಂದರು. 15 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಟುನೇ ಆವಾಗ ನನಗೆ ಪೇಯ್ನ್ ಬರ್ತಾಯಿತ್ತು. 1:00 ಆಯಿತು, 2:00 ಆಯಿತು, ಜಾಸ್ತಿ ಪೇಯ್ನ್ ಆಗ್ತಾಯಿದೆ. ನಂಗೆ ನಾರ್ಮಲ್ ಬೇಡ, ಸೆಕ್ಷನ್ ಮಾಡಿಬಿಡಿ, ತೆಗೆದುಬಿಡಿ ಅಂತ ಹೇಳ್ತಾ ಇದ್ದೆ. ಮತ್ತು ಸಾಂಗವಿನೂ ಬೇಡ, ಅವಳ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ಲು. ನಾನು ಮಂಜುಗೆ ಬೈತಾ ಇದ್ದೀನಿ, ಅಷ್ಟೇ ಆಗೋಯ್ತು, ನೀವು ನಾನು ಇರಲ್ಲ ಇನ್ನು, ಅಷ್ಟೇ ನನ್ನ ಕತೆ ಆಗೋಯ್ತು ಅಂತೆಲ್ಲ ನಾನು ಅಂತ ಇದ್ದೆ. ಆಮೇಲೆ ಮಂಜು ಅಮ್ಮ ಅವರೆಲ್ಲ ಇಲ್ಲ ಆಗುತ್ತೆ ನಿಮಗೆ ನಾರ್ಮಲು, ಮಾಡ್ಕೋ ಅಂತ ಹೇಳ್ತಾಯಿದ್ರು. ಸರಿ ಅದು ಸ್ವಲ್ಪ ತಡ್ಕೊತಾ ಇದ್ದೆ. ಮತ್ತು ಅವರು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಡಾಕ್ಟರ್ ಬಿಡ್ತಾ ಇಲ್ಲ, ಅವಳ ಕೈಲಿ ಆಗುತ್ತೆ, ನೀವು ಸುಮ್ಮನೆ ಇರಿ, ಅವಳು ಆಡ್ದಂಗೆಲ್ಲ ಯಾಕೆ ಆಡ್ತೀರಾ ನೀವು, ಅವಳಿಗೆ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಎಂಕರೇಜ್ ಮಾಡಿದ್ರು ಅಂತ ಹೇಳ್ಬೋದು. ಎಷ್ಟು ಕೇಳ್ಕೊಂಡಿದ್ದಾರೆ ಅಂದರೆ ಹೋಗಿ, ನಾನು ಬೇಡ ಅಂದರೆ ಬೇಡ, ನಾನು ಸಿಸೇರಿಯನ್ ಮಾಡಿಬಿಡಿ, ನನಗೆ ಬೇಡ, ನಾರ್ಮಲ್ ನನಗೆ ಬೇಡ ಅಂತ ಎಲ್ಲ ಹೇಳಿದೆ. ಆಮೇಲೆ ಅವ್ರು ಬಿಡಲಿಲ್ಲ. ನಾನು ಅಷ್ಟು ಕೇಳಿಕೊಂಡ್ರು, ನಾವು ಅಷ್ಟೆಲ್ಲ ಕೇಳ್ಕೊಂಡ್ರು ಅವ್ರು ಬಿಡಲಿಲ್ಲ. ಡಾಕ್ಟ್ರು ತುಂಬ ಒಳ್ಳೆ ಡಾಕ್ಟ್ರು. ನನಗೆಲ್ಲ ಅವ್ರ ಹತ್ರನೇ ನಾನು ತೋರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿ ನೋಡ್ತಾಯಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳ ಕೈಲಿ ಆಗುತ್ತೆ ಅಂತ ಹೇಳ್ತಾಯಿದ್ರು. 7ಗೆ ಆಗುತ್ತೆ ಅಂತ ಹೇಳಿದ್ರು. 7:00 ಆಗುತ್ತೆ ನೈಟು ಅಂತ, 7 to ಇಲ್ಲ 8:00 ಆಗುತ್ತೆ ಅಂತ ಹೇಳಿದ್ರು. ಬಟ್ ನಮ್ಮ ಮನೇಲಿ ನನಗೆ ಹೇಳ್ತಾನೆ ಇರಲಿಲ್ಲ ಅವರು ಎಷ್ಟು ಗಂಟೆಗೆ ಆಗುತ್ತೆ ಅಂತ. ಅವಾಗ ಬಂದುಬಿಟ್ರು ಅಂತ ಹೇಳ್ತಾಯಿದ್ರು. ಇಲ್ಲ ಇಷ್ಟೊತ್ತು ನನ್ನ ಕೈಲಿ ಆಗಲ್ಲ ಅಂದರೆ ಆಗಲ್ಲ ಅಂತ. ತುಂಬ ಪೇಯ್ನ್ ಬರ್ತಾಯಿತ್ತು, ಬೇಗ ಬಂದುಬಿಡ್ತಾಯಿತ್ತು. ಆಮೇಲೆ ಯಾಕೋ ಒಂಥರ ಇನ್ನೇನು ಆಚೆ ಬಂದುಬಿಡ್ತಾಯಿದೆ ಮಗು ಅಂತ ಅನಿಸ್ಬಿಡ್ತಾಯಿತ್ತು. ನೋವೆಲ್ಲ ಕಮ್ಮಿ ಆಗೋಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯಿತು. 5 ಸೆಂಟಿಮೀಟರ್ ಓಪನ್ ಆಗಿತ್ತು ಅಷ್ಟೇ. 10 ಸೆಂಟಿಮೀಟರ್ ಓಪನ್ ಆಗಬೇಕು ಅಂತಾರೆ, ಬಟ್ 5 ಸೆಂಟಿಮೀಟರ್ ಅಷ್ಟೇ ನನಗೆ ಓಪನ್ ಆಗಿದ್ದು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡೋದ್ರು, ಎಮರ್ಜೆನ್ಸಿ ಇದಕ್ಕೆ ವಾರ್ಡ್ಗೆ ಕರ್ಕೊಂಡೋದ್ರು. ಇನ್ನೇನು ಅಲ್ಲೇ ಆಗೋಗ್ತಾಯಿತ್ತು, ರೂಮಲ್ಲೇ ಆಗೋಗ್ತಾಯಿತ್ತು.
ಅಲ್ಲಿ ಕೆಲಸದವರೆಲ್ಲ ಇರ್ತಾರಲ್ಲ, ಇಲ್ಲಿ ಬೇಡ ವಾರ್ಡ್‌ಗೆ ಕರ್ಕೊಂಡು ಹೋಗ್ಬಿಡಿ, ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಎಮರ್ಜೆನ್ಸಿಯಲ್ಲಿ ನೀವು ನಂಬ್ತಿರೋ ಬಿಡ್ತೀರೋ ಜಸ್ಟ್ 2 ಮಿನಿಟ್ಸಲ್ಲಿ ಅವಳು ಆಚೆ ಬಂದ್ಬಿಟ್ಲು. ಜಾಸ್ತಿ ಪ್ರೆಷರ್ ಅಂತೂ ನಾನು ಹಾಕಲೇ ಇಲ್ಲ. 2 ಮಿನಿಟ್ಸಲ್ಲಿ ಆಚೆ ಬಂದ್ಬಿಟ್ಲು. ಇಷ್ಟು ಈಸಿಯಾಗಿತ್ತಾ? ಅದೆಲ್ಲ ಆದಮೇಲೆ ನನಗೆ ಎಷ್ಟು ರಿಲೀಫ್ ಆಯಿತು ಅಂದರೆ, ಪೇನ್ ಎಲ್ಲ ಹೋಯ್ತಲ್ಲ, ತುಂಬ ರಿಲೀಫ್ ಆಗಿಬಿಡ್ತು ನನಗೆ. ಅಪ್ಪಾ ಇಷ್ಟೇನಾ ನಾರ್ಮಲ್ ಡೆಲಿವರಿ ಅಂತ ಅನ್ನಿಸ್ಬಿಡ್ತು ನನಗೆ. ನಾರ್ಮಲ್ ಡೆಲಿವರಿ ಅಂದರೆ ಇಷ್ಟೇನಾ? ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ರೆ ನಾನು ಕದಲಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಆಗ್ಬಿಡೋದು. ಅಮ್ಮ ಬಂದರು, ಇಷ್ಟೇನಾ ನಾರ್ಮಲ್ ಡೆಲಿವರಿ? ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದಿದ್ರೆ ನನಗೆ ಕದಲಕ್ಕೆ ಆಗ್ತಾ ಇರಲಿಲ್ವಲ್ಲ ಅಂತೆಲ್ಲ ಅವಾಗ ಅನ್ನಿಸ್ತಾ ಇತ್ತು. ಸೊ ದಟ್ ನಾನು ಗಿವ್ ಅಪ್ ಮಾಡಲಿಲ್ಲ, ಲಾಸ್ಟ್‌ವರೆಗೂ ಇದ್ದೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಡಾಕ್ಟ್ರು ಫುಲ್ ಎಂಕರೇಜ್ ಮಾಡ್ತಾಯಿದ್ರು. ಇನ್ನು ಕೆಲವು ಡಾಕ್ಟರ್ಸ್ ಎಲ್ಲ ಇರ್ತಾರೆ, ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲನೂ ನಾನು ಆಲ್ಮೋಸ್ಟ್ ಕೇಳಿರೋ ಥರ ಫಸ್ಟಿಂದ ಎಂಕರೇಜ್ ಮಾಡ್ತಾ ಇರ್ತಾರೆ. ನಾವು ಇವಾಗ ಹೋಗಿ ಫಸ್ಟು ಕನ್ಸೀವ್ ಆದಾಗಿಂದನೂ ಸ್ವಲ್ಪ ಜನ ಎಂಕರೇಜ್ ಮಾಡ್ತಾ ಇರ್ತಾರೆ. ನಾರ್ಮಲ್ ಡೆಲಿವರಿ ಮಾಡೋಣ ಅಂತ ಹೇಳಿ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದೆಲ್ಲ ಹೇಳ್ತಾರೆ, ಡಯಟ್ ಎಲ್ಲ ಮಾಡೋಕ್ಕೆ ಹೇಳ್ತಾರೆ. ಅದೆಲ್ಲ ವರ್ಕ್ ಆಗಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ನನ್ನ ಡಾಕ್ಟ್ರು ನನಗೆ ಯಾಕೋ ಈ ಥರ ಮಾಡ್ತಾಯಿಲ್ಲ ಅಂತ ಫಸ್ಟಲ್ಲಿ ಹೇಳಿದ್ನಲ್ವ, ಆ ಥರ ಅಂದ್ಕೊತಾ ಇದ್ದೆ. ಬಟ್ ಆದರೆ 9th ಮಂತಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ನಾನು ನಾರ್ಮಲ್ ಡೆಲಿವರಿಗಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಬೇಬಿ ಬಂತು 5:26ಗೇನೋ ಹುಟ್ಟಿದ್ಲು. ಸಾಯಂಕಾಲ ಬೇಗ ಆಗಿಬಿಡ್ತು ನನಗೆ. 2 ಅವರ್ಸ್ ಮುಂಚೆನೇ ಆಗಿಬಿಡ್ತು. ಡಾಕ್ಟರ್ ಹೇಳಿದ್ದು 7 to 8 ಆಗ್ಬೋದು ಅಂತ ಹೇಳಿದರು. ಮತ್ತು ನನಗೆ 5 o'clock 5:30ಗೆಲ್ಲ ಮಗು ಆಗಿಬಿಡ್ತು. ಇಷ್ಟು ಈಸಿಯಾಗಿ ಆಯ್ತಲ್ಲ ಅಂತ ತುಂಬ ಖುಷಿ ಆಯಿತು. ಆಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟೆ ನಾನು. ನಡೀತಾ ಇದ್ದೀನಿ, ಆರಾಮ್ಸೆ ನಡೀತಾ ಇದ್ದೆ, ಆರಾಮ್ಸೆ ಇತ್ತು. ಆ ಪೇಯ್ನ್ ಮುಂದೆ, ನಾರ್ಮಲ್ ಡೆಲಿವರಿಗೆ ನಾನು ಏನು ಪೇಯ್ನ್ ಪಟ್ಟೆ, ಆ ಪೇಯ್ನ್ ಮುಂದೆ ನೆಕ್ಸ್ಟ್ ಸ್ಟಿಚಸ್ ಆಗ್ತಾ ಇದ್ರಲ್ಲ, ಆವಾಗ ನನ್ನ ಪೇಯ್ನೇ ಗೊತ್ತಾಗಲಿಲ್ಲ, ಆರಾಮಾಗಿದ್ದೆ ನಾನು. ಆಮೇಲೆ ನನ್ನ ಸಿಸ್ಟರ್ ಬಂದು ಹೇಳ್ತಾಯಿದ್ರು, ಅಲ್ಲ ನಾವು ಸ್ಟಿಚ್ ಮಾಡ್ತಾಯಿದ್ರೆ ನೀನು ಆರಾಮಾಗಿದೆಯಲ್ಲ, ಬೇರೆಯವರೆಲ್ಲ ಆದರೆ ಕಿರ್ಚಿಬಿಡೋರು ಅಂತ ಹೇಳಿದ್ರು. ಇನ್ನೊಂದೇನೆಂದರೆ, ನಾನು ವಾರ್ಡಲ್ಲೇ ನಾರ್ಮಲ್ ರೂಮಲ್ಲೇ ನಾನು ಫುಲ್ಲು ಪೇಯ್ನ್ ಪಟ್ಬಿಟ್ಟಿದ್ದೆ. ಅಲ್ಲಿ ಹೋಗ್ಬಿಟ್ಟು ಎಮರ್ಜೆನ್ಸಿ ವಾರ್ಡ್‌ಗೆ ಕರ್ಕೊಂಡು ಹೋದ್ರಲ್ವ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ 2 ಮಿನಿಟ್ಸ್ ಅಷ್ಟೇ. ಅಲ್ಲಿಗೆ ಹೋಗಿದ ತಕ್ಷಣ ಒಂದೆರಡು ಪುಷ್ ಮಾಡಿದೆ ಅಷ್ಟೇ, ಒಂದೆರಡು ಸರಿ ಪುಷ್ ಮಾಡಿದೆ ಅಷ್ಟೇ. ಅಷ್ಟಕ್ಕೆಲ್ಲ ಬೇಗ ಬಂದುಬಿಟ್ಲು ಮಗು. ಆಮೇಲೆ ಫುಲ್ ಖುಷಿ ಆಯಿತು. ಆಮೇಲೆ ಡಾಕ್ಟ್ರು ಮಂಜು ಅವ್ರಿಗೆ ಎಲ್ಲ ಕರೆಸಿ, ನೀವು ನೋಡಿರ್ತೀರಾ ವೀಡಿಯೋದಲ್ಲೆಲ್ಲ ಯಾವ ಥರ ಇತ್ತು ಅಂತ. ಯಾಕಮ್ಮ? ಒಂದು ನಿಮಿಷ, ಪಾಪು ಇದ್ದಿದ್ಲು, ಅವಳಿಗೆ ಫೀಡಿಂಗ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಂಜುವನ್ನೆಲ್ಲ ಕರೆದಾದ್ಮೇಲೆ ಮಗುನ ತೋರಿಸಿದ್ರು. ಫುಲ್ಲು ಖುಷಿ ಆಗಿಬಿಡ್ತು. ನನ್ನ ಕೈಲಿ ಆಗಲ್ಲ ಅಂದ್ಕೊಂಡಿದ್ದು ಆಯ್ತಲ್ಲ ಅಂತ ಖುಷಿ ಆಯಿತು. ಆಮೇಲೆ ನಾವು ಏನು ಮಾಡ್ತೀವಿ, ನೋವು ಪಡ್ತಾ ಇರೋವಾಗ ನಾನು ಸಿ ಸೆಕ್ಷನ್ ಮಾಡಿ ಅಂತ ಕಿರ್ಚಿಬಿಡ್ತಾ ಇರ್ತೀವಿ, ಮಾಡಿಬಿಡಿ ಅಂತ ಹೇಳ್ಬಿಡ್ತೀವಿ. ಮತ್ತು ಆದಮೇಲೆ ನಾವು ಗಿಲ್ಟಿಯಾಗಿ ಫೀಲ್ ಆಗ್ತೀವಿ. ನಾನು ಸ್ವಲ್ಪ ಟೈಮ್ ತಡ್ಕೊಂಡಿದ್ದರೆ ನಾರ್ಮಲ್ ಆಗಿಬಿಡ್ತಾ ಇತ್ತಲ್ಲ ಅಂತ ಅನಿಸುತ್ತೆ. ಅದಾದಮೇಲೆ ಕೆಲವ್ರು ನೋಡಿದ್ದೀನಿ ನಾನು ಈ ಥರ ಎಲ್ಲ ಆಗಿರೋದು, ಅದಕ್ಕೆ ನಾನು ಹೇಳ್ತಾ ಇರೋದಷ್ಟೇ. ಈ ವಿಡಿಯೋ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮಾಡಿದ್ದಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಯಾವ ಥರ ಇತ್ತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ನಾನು ಅದನ್ನೇ ನೆಕ್ಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾರ್ಮಲ್ ಡೆಲಿವರಿಗೆ ಟಿಪ್ಸ್ ಆಗಿರ್ಬೋದು, ಆ ಥರ ನಾನು ಏನು ತೊಗೊಂಡೆ, ಏನು ಎಕ್ಸಸೈಸ್ ಮಾಡಿದೆ, ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನನಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.